ಖಾಲಿ ಕಟ್ ಹಾಕ್ಬಿಟ್ಟು ಹೋಗ್ಬಿಡೋರು. ಇವನಿಗೆ ಸರಿಯಾದ ಟೈಮ್ ಊಟ ಕೊಡೋರಿರ್ಲಿಲ್ಲ, ಟಾಯ್ಲೆಟ್ ಮಾಡ್ಕೊಂಡ್ರೆ ಕ್ಲೀನ್ ಮಾಡೋರಿರ್ಲಿಲ್ಲ. ಅವ್ನು ಹಸುವಾದಾಗ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಆ ಟಾಯ್ಲೆಟ್ ತಿಂತಾ ಇದ್ದ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ SS TV. ನಾನು ಆರೈಕೆ ಎನ್ನುವಂತ ಅನಾಥಾಶ್ರಮ ನಂಬರ್ ಬಂದ್ರೆ ಇಲ್ಲಿ ಕೂಡ ಯಾರದೇ ಸೆಲೆಬ್ರಿಟಿ ಮೀಟ್ ಮಾಡಕ್ ನಾವು ಬಂದಿಲ್ಲ. ಬಟ್ ಇಲ್ಲಿರುವಂತ ಜನರಿಗೆ ಈ ವ್ಯಕ್ತಿನೇ ಸೆಲೆಬ್ರಿಟಿ ಅಂತಾನೆ ಹೇಳ್ಬೋದು. ಆರೈಕೆ ರಂಜಿತ್ ಶೆಟ್ಟಿ ಅಂತ ಅವ್ರನ್ನ ಮೀಟ್ ಮಾಡೋಣ ಅಂತ ಬಂದಿದ್ವಿ. ಅವ್ರ ಆಶ್ರಮದಲ್ಲೇ ನಾವಿದ್ದೀವಿ. ಆಶ್ರಮದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು, ಆಶ್ರಮ ಹೇಗೆಲ್ಲ ನಡೆಸ್ತಾರೆ ಅನ್ನುವಂಥದ್ದು ನಾವು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀವಿ. ಬನ್ನಿ ಸ್ನೇಹಿತರೆ. ರಂಜಿತ್ ಶೆಟ್ಟಿ ಅಂತ ಈ ಆಶ್ರಮ ಅವರು ನಡೆಸ್ತಿರುವಂತವ್ರು, ಮೂಲತಃ ಕುಂದಾಪುರದವರು. ಬನ್ನಿ ಅವ್ರನ್ನ ಮಾತಾಡ್ಸ್ತೋಣ. ರಂಜಿತ್ ಅವರೇ ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಸೂಪರ್ ಸರ್. ಹೇಗ್ ನಡೀತಿದೆ ಆಶ್ರಮ ಎಲ್ಲ ಅಂತ? ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ ಸರ್. ನಿಮ್ಮ ಆಶ್ರಮ ಎಷ್ಟು ಜನ ಇದ್ದಾರೆ ಸರ್ ಅಂತ? ನಮ್ಮ ಆಶ್ರಮದಲ್ಲಿ ಪ್ರೆಸೆಂಟ್ 85 ಮೆಂಬರ್ಸ್ ಇದ್ದಾರೆ ಸರ್. ಓಕೆ, ಅಂದ್ರೆ ಇಲ್ಲಿ ವರ್ಕ್ ನೀವೆಲ್ಲ ನೋಡ್ಕೊತಿರೋ ಅಥವಾ ಏನು ಅಂತ? ಹಾ, ಇಲ್ಲಿ ಕಂಪ್ಲೀಟ್ ನಾನೇ ಆಶ್ರಮ ಸ್ಟಾರ್ಟ್ ಮಾಡಿರೋದು, ನಾನೇ ನೋಡ್ಕೊಂತಾ ಇರೋದು. ಇಲ್ಲಿ ಎಲ್ಲ ವರ್ಕ್ ಮಾಡೋದಕ್ಕೆ ಎಲ್ಲ ಇದ್ದಾರೆ. ಓಕೆ, ಅಂದ್ರೆ ಇವಾಗ ಚೇಂಜ್ ಮಾಡ್ತಿರೋದ ಅಂತ ಕೇಳ್ಪಟ್ವಿ ಆಶ್ರಮನ. ಹಾ, ಖಂಡಿತ. ಏನಂತ ಹೇಳಿದ್ರೆ ನಾವು ಆಶ್ರಮ ಸ್ಟಾರ್ಟ್ ಮಾಡಿ 4 ವರ್ಷ ಆಯ್ತು. ನಾವು 4 ವರ್ಷದಿಂದ ಆಶ್ರಮ ನಡೆಸ್ಕೊಂಡು ಬಾಡಿಗೆ ಸೆಂಟ್ರಲ್ ಇರೋದು. ಇದಕ್ಕೆ ತಿಂಗಳ ಬಾಡಿಗೆ ಕಟ್ಟಬೇಕು. ಇದರಲ್ಲೇ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಈ ಬಿಲ್ಡಿಂಗ್ ನ ಓನರ್, ಈ ಜಾಗದ ಓನರ್ ಇದನ್ನ ಸೇಲಿಗೆ ಇಕ್ಕಿದ್ದಾರೆ, ಈ ಪ್ರಾಪರ್ಟಿನ ಸೇಲಿಗೆ ಇಕ್ಕಿದ್ದಾರೆ. ಅದರಿಂದ ಒಂದು 6 ಮಂತ್ ಟೈಮ್ ಕೊಟ್ಬಿಟ್ಟು ನೀವು ಖಾಲಿ ಮಾಡಿ ಅಂತ ಹೇಳಿದ್ದಾರೆ. ಟೈಮ್ ಕೊಟ್ಟು 2 ತಿಂಗಳು ಆಗಿದೆ ಆಲ್ರೆಡಿ. ಇನ್ನ 4 ತಿಂಗಳು ಅಷ್ಟೇ ಟೈಮ್ ಇರೋದು. ಅದೊಂದು ವಿಡಿಯೋ ಮಾಡ್ಬಿಟ್ಟು ನಾವು ಪೋಸ್ಟ್ ಮಾಡ್ತೀವಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನ ನೋಡಿ ಒಬ್ರು ನಮ್ಗೆ 8 ಕುಂಟೆ ಜಮೀನ್, ಅಂದ್ರೆ 8,000 ಸ್ಕ್ವೇರ್ ಫೀಟ್ ಜಾಗನ ಆಶ್ರಮದ ಹೆಸರಿಗೆ ದಾನವಾಗಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಇವಾಗ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾ ಇದೀವಿ. ಹೇಗೆ ಎಲ್ಲರಿಗೆ ಬಂತು ಕೆಲಸ ಅನ್ನುವಂಥದ್ದು? ಇವಾಗ ಪಾಯದ ಪಿಲ್ಲರ್ ಏರಿಸ್ತಾ ಇದೀವಿ. ಇನ್ನ ಒಂದು 4-5 ತಿಂಗಳಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಪ್ಲಾನಿಂಗ್ ಅಲ್ಲಿ ಇದೀವಿ. ಎಲ್ಲಾ ಜನರು ಸಪೋರ್ಟ್ ಮಾಡ್ಬೇಕು. ಎಲ್ಲಾ ಜನ ಸಹಾಯದಿಂದನೇ ಇವತ್ತು ನಡೀತಾ ಇರೋದು. ಅವರೆಲ್ಲ ಸಪೋರ್ಟ್ ಮಾಡಿದ್ರೆ ಆದಷ್ಟು ಬೇಗ ಮುಗಿಯುತ್ತೆ ಸರ್. ಅಂದ್ರೆ 75+ ಜನ ಇದಾರೆ ಅಂತೆಲ್ಲ ಹೇಳಿದ್ರಿ. ಒಂದು ಖರ್ಚು ವೆಚ್ಚ ಅಂತ ಬಂದ್ರೆ ಎಷ್ಟು ಬರ್ಬೋದು ಸರ್ ಅಂತ, ಅದನ್ನೆಲ್ಲ ಹೇಗ್ ನಿಭಾಯಿಸ್ತೀರಾ ಅನ್ನುವಂಥದ್ದು? ಖರ್ಚು ಅಂತ ಹೇಳಿದ್ರೆ ಸರ್ 85 ಮೆಂಬರ್ಸ್ ಇದಾರೆ. ನಾವೆಲ್ಲ ಕಂಪ್ಲೀಟ್ಲಿ ರೋಡಿಂದ ರೆಸ್ಕ್ಯೂ ಮಾಡಿ ಕರ್ಕೊಂಡ್ಬಂದು ನೋಡ್ಕೊಳ್ಳುವಂಥದ್ದು. ಇಲ್ಲಿ ಯಾವುದೇ ಒಂದು ಇಲ್ಲಿ ಇರೋರ ಹತ್ರ ಒಂದೇ ಒಂದು ರೂಪಾಯಿನೂ ಚಾರ್ಜಸ್ ಇಸ್ಕೊಳ್ಳಲ್ಲ. ನಾವು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೋಡ್ಕೊಳ್ಳುವಂಥದ್ದು. ತಿಂಗಳಿಗೆ ನೀವೇ ಆಶ್ಚರ್ಯ ಆಗ್ಬೋದು, ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 4 ಲಕ್ಷ ರೂಪಾಯಿ ಹತ್ರ ಬೇಕಾಗುತ್ತೆ. ನೀವು ಅನ್ಕೋಬಹುದು 4 ಲಕ್ಷ ರೂಪಾಯಿ ತಿಂಗಳ ಬೇಕು, ಇವ್ರು ಎಲ್ಲಿಂದ ತರ್ತಾರೆ ಅಂತ. ನಿಜಕ್ಕೂ ನನ್ನ ದುಡ್ಡಿಂದ ನಡೀತಾ ಇಲ್ಲ. ಎಲ್ಲ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಒಂದು, ನಾನು ಓಪನ್ ಅಪ್ ಹೇಳ್ತಾ ಇದ್ದೀನಿ, ಇದನ್ನ ಕ್ಲೀನ್ ಆಗಿ ರೆಕಾರ್ಡ್ ಮಾಡ್ಕೊಳ್ಳಿ. ಯಾವುದೇ ಒಂದು ಸರ್ಕಾರದಿಂದ ಆಗಿರ್ಬೋದು, ರಾಜಕೀಯ ವ್ಯಕ್ತಿಗಳಿಂದ ಆಗಿರ್ಬೋದು, ಫಿಲ್ಮ್ ಇಂಡಸ್ಟ್ರಿಯಿಂದ ಆಗಿರ್ಬೋದು, ಒಂದೇ ಒಂದು ರೂಪಾಯಿ ಆದಾಯ ಇಲ್ದೇನೆ, ಒಂದೇ ಒಂದು ರೂಪಾಯಿ ಸಪೋರ್ಟ್ ಇಲ್ದೇನೆ ಎಲ್ಲ ಜನ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಆಶ್ರಮ ನಡೀತಾ ಇದೆ. ನಾವು ಯಾವುದೇ ಒಂದು ಇವಾಗ ಎಲ್ಲೇ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಕಲೆಕ್ಟ್ ಮಾಡೋದಾಗಿರ್ಬೋದು, ದುಡ್ಡು ಕಲೆಕ್ಟ್ ಮಾಡೋದಾಗಿರ್ಬೋದು, ಇಲ್ಲ ಟೆಲಿಕಾಲಿಂಗ್ ಮಾಡ್ಬಿಟ್ಟು ಕಾಲ್ ಮಾಡ್ಬಿಟ್ಟು ನಮ್ಗೆ ಈ ತರ ಸಹಾಯ ಮಾಡಿ ಕಷ್ಟದಲ್ಲಿದ್ದೀವಿ ಅಂತ ಕೇಳೋದಾಗಿರ್ಬೋದು, ಅದು ಯಾವುದು ಮಾಡಲ್ಲ. ಕಂಪ್ಲೀಟ್ಲಿ ಏನಿದೆ ನಮ್ಮ ಆಶ್ರಮಕ್ಕೆ, ಏನ್ ನೀಡ್ ಇದೆ, ಏನ್ ಕೆಲಸ ಇದೆ, ಅದನ್ನ ಕಂಪ್ಲೀಟ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದ್ರ ಮುಖಾಂತರ ಜನ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ವೆಡ್ಡಿಂಗ್ ಆನಿವರ್ಸರಿ ಆಗಿರ್ಬೋದು, ಡೆತ್ ಆನಿವರ್ಸರಿ ಆಗಿರ್ಬೋದು, ಅದ್ರ ಮುಖಾಂತರ ಊಟ ಕೊಡಿಸ್ತಾರೆ, ಇಲ್ಲ ಊಟ ಮಾಡಿಸಿ ಅಂತ ಹೇಳ್ತಾರೆ, ಇಲ್ಲ ರೇಷನ್ ಸಪೋರ್ಟ್ ಮಾಡ್ತಾರೆ, ಇಲ್ಲ ನಿಮ್ಗೆ ಏನ್ ನೀಡಿದೆ ಮೆಡಿಸಿನ್ಸ್ ಆಗಿರ್ಬೋದು, ಏನ್ ಟಾಯ್ಲೆಟರಿ ಐಟಮ್ಸ್ ಆಗಿರ್ಬೋದು, ಏನ್ ನೀಡಿದೆ ಅದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಮುಖಾಂತರ ಆಶ್ರಮ ನಡೀತಾ ಇದೆ ಸರ್. ನಮ್ಮ ಆಶ್ರಮ ಒಂದು ರೌಂಡ್ ತೋರಿಸ್ಬಿಡೋಣ ಯಾರೆಲ್ಲ ಇದ್ದಾರೆ ಅನ್ನುವಂತ. ಖಂಡಿತ ಸರ್, ಒಬ್ಬೊಬ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ? ಇಲ್ಲಿಂದ? ಈ ಕಡೆಯಿಂದನೇ ಸ್ಟಾರ್ಟ್ ಮಾಡೋಣ. ಓಕೆ, ಇವ್ರ ಬಗ್ಗೆ ಹೇಳೋದಾದ್ರೆ, ಇವನ ಹೆಸರು ಮೇಘರಾಜ್ ಅಂತ. ಹಾಯ್ ಮಾಡು ಮೇಘ, ಹಾಯ್. ಇವನ್ ಆಕ್ಚುಲಿ ಆಶ್ರಮಕ್ಕೆ ಬಂದು 2 ವರ್ಷ ಆಯ್ತು. ಇವನ್ ಊರು ಬಂದ್ಬಿಟ್ಟು ಭಟ್ಕಳ. ಏನ್ ಬೇಜಾರ್ ಅಂತ ಹೇಳಿದ್ರೆ, ಇವ್ರ ತಾಯಿ ಇರೋವರೆಗೂ ನೋಡ್ಕೊಂಡಿದ್ದಾರೆ. ಇವರು ತಂದೆ ಇದಾರೆ, ಇವಾಗ್ಲೂ ಇವ್ರ ತಂದೆ ಇದಾರೆ. ಬಟ್ ಅವ್ರು ನೋಡ್ಕೊಳಕ್ ಆಗ್ದೇನೆ ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಕರ್ಕೊಬಂದು ನಮ್ಮ ಆಶ್ರಮಕ್ಕೆ ಬಿಟ್ಟಿಲ್ಲ. ಯಾರೇ ಒಬ್ರು ಮನೆಯವ್ರಾಗಿರ್ಬೋದು, ಅಪ್ಪ ಅಮ್ಮನ ಇವಾಗ ಕರ್ಕೊಂಬಂದ್ ಬಿಟ್ಬಿಟ್ರೆ ನಾವ್ ಇಲ್ಲಿ ಸೇರಿಸ್ಕೊಳಲ್ಲ. ಯಾರಾದ್ರೂ ಹೊರಗಿನವ್ರು ಕರ್ಕೊಂಬಂದ್ಬಿಟ್ರೆ ಸೇರಿಸ್ಕೊಂತೀವಿ. ಮನೆಯವ್ರಿದ್ದು ನೋಡ್ಕೊಳ್ಳಿ ಅಂತ ಹೇಳಿದ್ರೆ ನಾವ್ ನೋಡ್ಕೊಳಲ್ಲ. ಮನೆಯವ್ರು ಇದ್ದು ನೋಡ್ಕೊಳ್ಳಿ ಅಂತ ಹೇಳಿದ್ರೆ, ಮನೆಯವ್ರು ಇರೋದೇ ಅವ್ರು ನೋಡ್ಕೊಳಕ್, ಅವ್ರ ರೆಸ್ಪಾನ್ಸಿಬಿಲಿಟಿ ಅದು. ಅವ್ರು ನೋಡ್ಕೋಬೇಕು. ಇವಾಗ ಚಿಕ್ಕ ಮಗುವಿಂದ ದೊಡ್ಡವರೆಗೂ ಸಾಕಿರ್ತಾರೆ, ಅವ್ರ ರೆಸ್ಪಾನ್ಸಿಬಿಲಿಟಿ ಅವ್ರು ನೋಡ್ಕೋಬೇಕು. ನಾವ್ ಯಾರಿಗ್ ನೋಡ್ಕೊಳ್ಳೋದಕ್ಕೆ ಆಗ್ದೇನೆ ಬಿಟ್ಟಿರ್ತಾರಲ್ಲ, ಅವ್ರಿಗೆ ಅಷ್ಟು ಕಷ್ಟ ಆಗಿರುತ್ತಲ್ಲ, ಅಂತವ್ರಿಗೋಸ್ಕರ ಆಶ್ರಮ ಇರೋದು. ಏನಂತ ಹೇಳಿದ್ರೆ, ಇವ್ರ ಊರಿಂದ ಕಾಲ್ ಬರುತ್ತೆ, ಭಟ್ಕಳದಿಂದ. ಊರವ್ರು ಕಾಲ್ ಮಾಡ್ತಾರೆ, ಗ್ರಾಮಸ್ಥರು, ಈ ತರ ಒಂದ್ ಸಮಸ್ಯೆ ಆಗಿದೆ, ಈ ತರ ಇವನಿಗೆ ನಡೆಯೋದಕ್ಕೆ ಆಗಲ್ಲ, 2 ಕಾಲು ಮತ್ತೆ 1 ಕೈ ಸ್ವಾಧೀನ ಇಲ್ಲ, ಇವನು ಊಟ ಮಾತ್ರ ಮಾಡ್ತಾನೆ, ಈ ಕೈ ಮಾತ್ರ ಇವನು ಸ್ಟ್ರೆಂತ್ ಇರೋದು, ಊಟ ಮಾತ್ರ ಮಾಡ್ತಾನೆ, ಕೈ ತೊಳೆಯೋದಕ್ಕೂ ಇವನ ಹತ್ರ ಆಗಲ್ಲ. ಇವ್ನು ದಿನಕ್ಕೆ 2-3 ಸರಿ ಡೈಪರ್ ಚೇಂಜ್ ಮಾಡ್ಬೇಕು. ಪ್ರತಿಯೊಂದು ಇವನ್ ಕೆಲಸ ನಾವೇ ಮಾಡ್ಬೇಕು. ಇವನ್ ನೋಡ್ಕೊಳ್ಳೋದಕ್ಕೇನೆ ಒಬ್ರು ಬೇಕು.
ಊರಿಂದ ಕಾಲ್ ಮಾಡ್ತಾರೆ, ಈ ತರ ಒಬ್ರು ಹ್ಯಾಂಡಿಕ್ಯಾಪ್ಟ್ ಮೆಂಟಲಿ ಚಾಲೆಂಜ್ಡ್ ಒಬ್ಬ ಹುಡುಗ ಇದ್ದಾನೆ, ಮನೇಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇವ್ನ್ ಕಾಲಿಗೆ ಕಟ್ ಹಾಕ್ಬಿಟ್ಟು ಹೋಗ್ಬಿಡೋರು ಅವರು. ಇವ್ನಿಗೆ ಸರಿಯಾದ ಟೈಮಿಗೆ ಊಟ ಕೊಡೋರು ಇರ್ಲಿಲ್ಲ, ಟಾಯ್ಲೆಟ್ ಮಾಡ್ಕೊಂಡ್ರೆ ಕ್ಲೀನ್ ಮಾಡೋರು ಇರ್ಲಿಲ್ಲ. ಅವ್ನು ಹಸುವಾದಾಗ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಆ ಟಾಯ್ಲೆಟ್ ನೇ ತಿಂತಾ ಇದ್ದ. ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದ ಅವನು. ಅದರಿಂದ ನೋಡಿದವ್ರು ಇವ್ನು ಹಿಂಗೆ ಬಿಟ್ರೆ ಹಾಳಾಗ್ಬಿಡ್ತಾನೆ, ಅವ್ನ ಎಲ್ಲಾರು ಒಂದ್ ಕಡೆ ಸೇರ್ಸೋಣ ಅಂತ ಹೇಳ್ಬಿಟ್ಟು ನಮ್ಗೆ ಕಾಲ್ ಮಾಡಿದ್ರು. ಸರಿ ಓಕೆ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ವಿ. ಅವ್ರು ಭಟ್ಕಳ ಸ್ಟೇಷನ್ ಲೆಟರ್ ಇಸ್ಕೊಂಡು ಗಾಡಿ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟೋದು. 2 ವರ್ಷ ಆಯ್ತು ಕರ್ಕೊಂಡ್ ಬಂದ್ಬಿಟ್ಟು. ಇದುವರೆಗೂ ಇವನ್ನ ನೋಡೋದಕ್ಕಾಗಿರ್ಬೋದು, ಕಾಲ್ ಮಾಡಿ ವಿಚಾರಿಸೋದಾಗಿರ್ಬೋದು ಯಾರು ಮಾಡಿಲ್ಲ. ಅಲ್ಲ ಅವ್ರು ತಂದ್ಬಿಟ್ಟವ್ರು ಕೂಡ ವಿಚಾರಿಸಿಲ್ಲ. ತಂದೆ ತಾಯಿ ಇದಾರೆ? ತಂದೆ ಇದಾರೆ, ತಾಯಿ ಇಲ್ಲ. ತಾಯಿ ಇರೋವರೆಗೂ ನೋಡ್ಕೊಂಡಿದ್ದಾರೆ. ತಾಯಿ ತೀರ್ಕೊಂಡು 2 ವರ್ಷ ಆಯ್ತು. ಅದರಿಂದ ಕರ್ಕೊಂಡ್ ಬಂದ್ಬಿಟ್ಟಿರೋದು. ಹೆಸರು ಏನಿರೋದು? ಮೇಘರಾಜ್ ಅಂತ. ಹಾಯ್, ಹೆಸರೇನ್ ನಿಮ್ದು? ಆರ್ತಿಕಾ. ಅಧಿಕ ಅಂತ ಹೇಳ್ತಾನೆ. ಅಂದ್ರೆ ಮೋಸ್ಟ್ಲಿ ಅವನು ಭಟ್ಕಳ ಸೈಡ್ ಅಲ್ವಾ, ಅಲ್ಲಿ ಊರಲ್ಲೆಲ್ಲ ಅಧಿಕ ಪ್ರಸಂಗಿ ಅದು ಇದು ಅಂತ ಹೇಳ್ಬಿಟ್ಟು ಅವ್ನು ಅಧಿಕ ಅನ್ನೋದೇ ಕಲ್ತ್ಬಿಟ್ಟವನೆ. ಹೋಗ್ತೀಯ ಮನೆಗೆ ಮತ್ತೆ? ಹೋಗೋಣ. ಆಕ್ಚುಲಿ ಮನೆ ಏನು, ಅಪ್ಪ ಯಾರು, ಅಮ್ಮ ಯಾರು ಅದೇನು ಗೊತ್ತಿಲ್ಲ ಅವನಿಗೆ, ಅರ್ಥನೂ ಆಗಲ್ಲ. ಮನೇಲಿ ಯಾರಿದ್ದಾರೆ? ಮಾತಾಡು ಮೇಘ, ಏನ್ ಬೇಕು? ಯಾರಿದ್ದಾರೆ ಮನೇಲಿ? ಕ್ಯಾಮರಾ ಬೇಕಾ? ಕ್ಯಾಮರಾ ಬೇಕಾ? ಅವನು ಮ್ಯೂಸಿಕ್ ಜಾಸ್ತಿ ಹುಚ್ಚು, ಅದರಿಂದ ಫೋನ್ ಕೇಳ್ತಾ ಇರ್ತಾನೆ ಯಾವಾಗ್ಲೂ. ಮತ್ತೆ ಫೋಟೋ ಎಲ್ಲ ತೆಗಿತಾನೆ ಅಂದ್ರೆ ಪೋಸ್ ಎಲ್ಲ ಕೊಡ್ತಾನೆ. ಹೌದಾ? ಒಂದ್ ಪೋಸ್ ಕೊಡು ನೋಡೋಣ. ಪೋಸ್ ಕೊಡು, ಪೋಸ್ ಕೊಡು. ಫೋಟೋ ತೆಗಿತಾನೆ. ಮಾಡು ಮೇಘ, ಹಿಂಗೆ ಹಿಂಗೆ, ಇಲ್ಲಿ ಇಲ್ಲಿ ಫೋಟೋ ಹಿಂಗ್ ಮಾಡು. ಹೇಳಿದ್ದಿಲ್ಲ. ನೀನ್ ಫೋಟೋ ತೆಗಿ, ಅವ್ರದ್ದು ಫೋಟೋ ತೆಗಿ. ಎಲ್ಲಿ ತೆಗಿ ಫೋಟೋ? ನಮ್ಗೊಂದು ಪೋಸ್ ಹೇಳ್ಕೊಡು ನೋಡೋಣ. ಅವ್ರದ್ದು ಫೋಟೋ ತೆಗಿ. ನನ್ಗೊಂದು ಪೋಸ್ ಹೇಳ್ಕೊಡು ಒಂದೇ. ಯಾವ ತರ ಹೇಳ್ಕೊಡ್ತೀಯಾ? ಹೇಳು, ಯಾವ ತರ ಮಾಡ್ಬೇಕು ಹೇಳು. ಫೋಟೋ ತೆಗಿ ಮೇಘ ಅವ್ರದ್ದು. ಯಾವ ತರ ಮಾಡ್ಲಿ? ಮೈಕ್ ಹಿಡ್ಕೋಬೇಕಾ? ಇವ್ರಿಗೆ ಆಶೀರ್ವಾದ ಮಾಡು. ವಾವ್, ನನ್ಗ್ ಮಾಡು. ಹೇಳೋದೆಲ್ಲ ಅರ್ಥ ಆಗುತ್ತೆ. ಅಲ್ಲ, ಇದು ಒಂದೊಂದು ಅರ್ಥ ಆಗುತ್ತೆ, ಅದಕ್ಕೆ ನಾವ್ ಅದನ್ನ ಹೇಳಿದ್ರೆ ಮಾತ್ರ ಅವ್ನಿಗೆ ಅರ್ಥ ಆಗುತ್ತೆ. ಮಿಕ್ಕಿದ ಯಾವ್ದು ಅರ್ಥ ಆಗಲ್ಲ. ಇನ್ನೊಂದು ಇವಾಗ ಬೇರೆಯವ್ರು ಯಾರು ಬಂದ್ಬಿಟ್ರೆ ಹಂಗೆ ಕೂದ್ಲಿಟ್ಕೊಂಡು ಎಳಿಯೋದಾಗಿರ್ಬೋದು, ಹೊಡಿಯೋದಾಗಿರ್ಬೋದು, ಉಗಿಯೋದಾಗಿರ್ಬೋದು ಅದನ್ನ ಮಾಡ್ತಾ ಇರ್ತಾನೆ. ಬಟ್ ಇವ್ನು ಏನೇ ಒಂದ್ ಮಾಡಿದ್ರು ಇವ್ರಿಗೆ ಏನ್ ಹೇಳೋದಕ್ಕೂ ಅರ್ಥ ಆಗಲ್ಲ. ಇನ್ನೊಂದು ಹೊಡೆದಲ್ಲ ಬುದ್ಧಿ ಕಲ್ಸಕ್ ಆಗಲ್ಲ. ಹೌದು. ಊಟ ಮಾಡ್ದಾ? ಊಟ ಇದು ಅರ್ಥ ಆಗಲ್ಲ. ಊಟದ ಅರ್ಥ ಆಗುತ್ತೆ. ಊಟ ಊಟ ಬರ್ತೀಯ ನಮ್ ಜೊತೆ? ನಮ್ ಜೊತೆ ಹೋಗೋಣ, ಬರ್ತೀಯಾ? ಊಟ ಮಾಡ್ದ? ಈ ಫ್ಯಾಮಿಲಿ ಅವ್ರು ಕೂಡ ಬಂದಿಲ್ಲ ಇನ್ನ. ಇಲ್ಲ ಅಂದ್ರೆ ಅವರು ತಂದೆ ಇದಾರೆ. ತಂದೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರಂತೆ, ಮತ್ತೆ ಅವರಿಗೂ ಸಮಸ್ಯೆ ಇದೆಯಂತೆ. ಅವರು ತುಂಬಾ ಬಡವರು. ಬಟ್ ಇವಾಗಿನ ಇದ್ರಲ್ಲಿ ಗೊತ್ತಲ್ವಾ ನಿಮ್ಗೆ, ಏನಂತ ಹೇಳಿದ್ರೆ ಒಂದ್ ಜೀವನ ಪೂರ್ತಿ ಒಂದ್ ಸಾಯೋವರೆಗೂ ಒಬ್ರು ನೋಡ್ಕೋಬೇಕು ಇವನ್ನ. ಇವಾಗ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇವನ್ನ ಯಾರು ನೋಡ್ಕೊಳ್ಳೋರಿರಲ್ಲ. ಇನ್ನೊಂದು ಇವಾಗಿನ ಜನರೇಷನ್ ಅಲ್ಲಿ, ಇವಾಗಿನ ಒಂದು ಪರಿಸ್ಥಿತಿಲಿ, ಸಮಾಜದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಏನಾದ್ರೂ ನಾವ್ ನಿಮ್ ಮಾಡ್ತಾ ಇದೀವಿ ಅಂದ್ರೆ ನಿಮ್ಮಿಂದ ಏನಾದ್ರೂ ನಮ್ಗೆ ಇರ್ಬೇಕು. ಎಲ್ಲ ಎಕ್ಸೆಪ್ಟೇಷನ್ ಅಲ್ಲೇ ಇರೋದು. ಏನಂತ ಹೇಳಿದ್ರೆ ನಮ್ಗ್ ವಯಸ್ಸಾದ ಕಾಲದಲ್ಲಿ ನೀವು ನೋಡ್ಕೊಳ್ಳೋ ತರಾರು ಇರ್ಬೇಕು. ಬಟ್ ಏನೇ ಒಂದಾದ್ರೂ ನೀವು ಯಾವತ್ತೂ ನೋಡ್ಕೊಳ್ಳೋ ಒಂದ್ ಸ್ಟೇಜಿಗೆ ಬರಲ್ಲ. ಇವನ್ ಜೀವನ ಪೂರ್ತಿ ಇವನ್ನೇ ನೋಡ್ಕೋಬೇಕು. ಹಾಡ್ಬೇಕಾ? ಯಾವ ಹಾಡು ಹಾಡ್ತೀಯಾ? ಚುಟು ಚುಟು. ಹೌದಾ? ಯಾವ ಹೀರೋಯಿನ್ ಇಷ್ಟ ನಿನ್ಗೆ? ಗೊತ್ತಿಲ್ಲ. ನೀವು ಯಾಕೆ, ಯಾವ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದಂತ ಆಶ್ರಮನ? ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರೆ, SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.